ಎಲ್ಲರಿಗೂ ನಮಸ್ಕಾರ. ಪೂಜಾಸ್ ಕನ್ನಡ ಪಾಕಶಾಲೆಗೆ ಎಲ್ರಿಗೂ ಸ್ವಾಗತ. ಬನ್ನಿ ನಾವಿವತ್ತು ಅವಲಕ್ಕಿ ಉಪ್ಮಾವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಇಲ್ಲಿ ನೋಡ್ಕೊಳ್ಳೋಣ. ಯಾರು ಅವಲಕ್ಕಿನ ಇಷ್ಟಪಡಲ್ಲ ಅವರಿಗೆ ಒನ್ ಟೈಮ್ ಈ ಥರ ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈಗ ಬನ್ನಿ ಯಾವ ರೀತಿಯಾಗಿ ಅವಲಕ್ಕಿ ಉಪ್ಮಾವನ್ನು ಮಾಡ್ಕೊಳ್ಳೋದು ಅಂತ ಹೇಳಿ ನಾನಿವಾಗ ತಿಳಿಸ್ಕೊಡ್ತೀನಿ. ಒಂದು ಬಾಣಲಿಯನ್ನು ಇಟ್ಬಿಟ್ಟು ಅದರಲ್ಲಿ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ನಾವು ಶೇಂಗಾವನ್ನು ಹುರ್ಕೊಳ್ಬೇಕು. ನೋಡಿ ಈ ಥರ ಎಣ್ಣೆ ಬಿಸಿ ಆಗಬೇಕು. ಈ ಥರ ಬಿಸಿ ಆದಮೇಲೆ ನಾನು ಶೇಂಗಾವನ್ನು ಫಸ್ಟಿಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಟ್ಟು ಅದನ್ನು ನಾನು ತೆಕ್ಕೊಳ್ತಾ ಇದ್ದೀನಿ. ಈ ಥರ ಸೈಡಿಗೆ ಇಟ್ಕೊಳ್ಬೇಕು. ನೋಡಿ ಪೂರ್ತಿಯಾಗಿ ಈ ಥರ ತೆಕ್ಕೊಂಡು ಸೈಡಿಗೆ ಇಟ್ಕೋಬೇಕು. ಅದೇ ಬಾಣಲಿಗೆ ಸಾಸಿವೆನ ಫಸ್ಟ್ ಹಾಕ್ಬಿಟ್ಟು ಅದು ಚಟಪಟ ಅಂದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕಿದ್ಮೇಲೆ ಕರಿಬೇವು ಹಾಕ್ಕೊಂಡ ತಕ್ಷಣ ಒಂದು 3 ಹಸಿಮೆಣ್ಸಿಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನು 2 ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಈರುಳ್ಳಿ ನಿಮಗೆ ಇಷ್ಟ ಆದರೆ ಜಾಸ್ತಿ ಹಾಕ್ಕೊಳ್ಳಿಲ್ಲ ಅಂದರೆ ಈರುಳ್ಳಿಯನ್ನು ಸಹ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು. ನಮ್ಮ ಮನೇಲಿ ತುಂಬಾ ಇಷ್ಟಪಡ್ತಾರೆ, ಹಾಗಾಗಿ ನಾನು 2 ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ. ನೋಡಿ ಈ ಥರ ಆದಮೇಲೆ ನೀಟಾಗಿ ಈರುಳ್ಳಿಗೆ ನಾವು ಸ್ವಲ್ಪ ಉಪ್ಪನ್ನು ಹಾಕಬೇಕು, ಯಾಕಂದರೆ ಅದು ನೀಟಾಗಿ ಬೇಯ್ಕೊಳ್ಳುತ್ತೆ, ತುಂಬಾ ಸಾಫ್ಟ್ ಆಗುತ್ತೆ. ಹಾಗಾಗಿ ಆ ಈರುಳ್ಳಿಗೆ ಉಪ್ಪು ಹಾಕಿ ನೀಟಾಗಿ ಬ್ರೌನ್ ಕಲರ್ ಆಗೋವರೆಗೂ ಆಡಿಸ್ಕೊಂಡು ಅದಕ್ಕೆ ನಾವು ಹಸಿ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಹಸಿ ಬಟಾಣಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿ ಬಟಾಣಿ ಆಗಿರೋದ್ರಿಂದ ತುಂಬಾ ಬೇಗ ಬೇಯುತ್ತೆ, ನಿಮಗೇನೋ ಕಷ್ಟ ಅನಿಸೋದಿಲ್ಲ, ತುಂಬಾ ಚೆನ್ನಾಗಿ ರುಚಿಯಾಗಿ ಟೇಸ್ಟಾಗಿ ಬರುತ್ತೆ. ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿರೋ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವುದು ವೆಜಿಟೇಬಲ್ಸ್ ಇದೆ ನಿಮಗೆ ಇಷ್ಟವಾದ ವೆಜಿಟೇಬಲ್ ಕೂಡ ಹಾಕ್ಬೋದು. ನಾನಿಲ್ಲಿ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಕ್ಯಾರೆಟ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕು. ನೀಟಾಗಿ ಆಡಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಆಡಿಸಿ ಇದನ್ನು ಮುಚ್ಚಿ ಒಂದು 5ರಿಂದ 10 ನಿಮಿಷದವರೆಗೂ ನೀಟಾಗಿ ಬೇಯಿಸ್ಕೊಳ್ಬೇಕು. ಈ ಥರ ಆದಮೇಲೆ ತೆಗೆದು ನೋಡಿ ಲಾಸ್ಟಲ್ಲಿ ಒಂದು ಸಣ್ಣ ಟೊಮೆಟೊವನ್ನು ಹಾಕ್ಕೊಳ್ಬೇಕು. ಸಣ್ಣದ ಗಾತ್ರದ ಟೊಮೆಟೊ ಹಾಕ್ಕೊಳ್ಳಿ, ಯಾಕಂದರೆ ಲಾಸ್ಟಿಗೆ ನಾವು ಇಲ್ಲಿ ಲೆಮನನ್ನು ಹಾಕೋದ್ರಿಂದ ನೀವು ಟೊಮೆಟೊವನ್ನು ಕಡಿಮೆ ಬಳಸಿ. ಟೊಮೆಟೊ ಸ್ಕಿಪ್ ಕೂಡ ಮಾಡ್ಬೋದು. ನೋಡಿ ಈ ಥರ ಬೇಯಿಸ್ಕೊಂಡ್ರೆ ಸಾಫ್ಟ್ ಆಗುತ್ತೆ. ಈಗ ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಂಡು ನೀಟಾಗಿ ಅದರಲ್ಲಿ ಎಣ್ಣೆಲೇ ಬಾಡಿಸ್ಕೊಳ್ಬೇಕು. ನೋಡಿ ಈ ಥರ ನೀಟಾಗಿ ಆಡಿಸ್ಕೊಳ್ಬೇಕು. ಈ ಥರ ಬಾಡಿಸ್ಕೊಂಡಾದ್ಮೇಲೆ ಒಂದು ಸಣ್ಣ ಟೀ ಗ್ಲಾಸ್ ಇರುತ್ತಲ್ಲ, ಆ ಟೀ ಗ್ಲಾಸಿಂದ ಇದಕ್ಕೆ ನಾನು ಸ್ವಲ್ಪ ವಾಟರನ್ನು ಹಾಕ್ಕೊಳ್ತೀನಿ. ಯಾಕಂದರೆ ತರಕಾರಿ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಸ್ವಲ್ಪ ಬೇಯಬೇಕಲ್ವ, ಹಾಗಾಗಿ ಒಂದು ಸಣ್ಣ ಟೀ ಕಪ್ಪಿಂದ ನಾನು ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಕುದಿಸ್ಕೊಳ್ಬೇಕು. ಯಾಕಂದರೆ ಕ್ಯಾರೆಟ್ ಬಟಾಣಿ ಎಲ್ಲ ಇರುತ್ತಲ್ಲ. ನೋಡಿ ಈಗ ಹಾಕ್ಕೊಳ್ಬೇಕು. ಈಗ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಬೇಕು. ನೀವು ಒನ್ ಟೈಮ್ ಅವಲಕ್ಕಿ ಇಷ್ಟಪಡದೇ ಇರೋರಿಗೆ ಅಥವಾ ಮಾಡಿದಾದ್ಮೇಲೆ ತಣ್ಣಗಾದ್ಮೇಲೆ ತಿನ್ನೋಕ್ಕೆ ಆಗಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ. ಎಷ್ಟೊತ್ತಿಟ್ಟು ತಿಂದ್ರೂ ಕೂಡ ಅದರಲ್ಲಿ ವೆಜಿಟೇಬಲ್ಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ಥರ ಆದಮೇಲೆ ನಾನು ಲಾಸ್ಟಲ್ಲಿ ಲೆಮನನ್ನು ಅರ್ಧ ಹೋಳನ್ನು ಹಿಂಡ್ಕೊಳ್ತಾ ಇದ್ದೀನಿ. ಈ ಥರ ಹಿಂಡ್ಕೊಂಡು 1-2 ನಿಮಿಷ ಬಾಡಿಸ್ಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಉಪ್ಮಾ ಹುಳಿ ರೆಡಿಯಾಗಿದೆ, ಅವಲಕ್ಕಿ ಉಪ್ಮಾ ಹುಳಿ ರೆಡಿಯಾಗಿದೆ. ಈ ಥರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಆಡಿಸ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನೋಡಿ ಈ ಥರ ಆದಮೇಲೆ ನಾನು ಒಂದು ಬೌಲಲ್ಲಿ ಅವಲಕ್ಕಿಯನ್ನು ತೊಗೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ದಪ್ಪ ಅವಲಕ್ಕಿ ಆದರೂ ಸರಿ, ಸಣ್ಣ ಅವಲಕ್ಕಿ ಆದರೂ ಸರಿ, ಈ ಥರ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡ್ಕೊಂಡಾದ್ಮೇಲೆ 2ರಿಂದ 3 ಸತಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ದಪ್ಪ ಅವಲಕ್ಕಿ ಆದರೆ ನೀವು 2ರಿಂದ 3 ಸತಿ ತೊಳೆದು ನೀಟಾಗಿ ತೆಕ್ಕೊಳ್ಬೋದು. ಸಣ್ಣ ಅವಲಕ್ಕಿ ಆದರೆ ಒಂದೇ ಟೈಮ್ ನೀರು ಹಾಕಿ ಈ ಥರ ಮಾಡಿ ತೆಗೆದುಕೊಳ್ಬೇಕು. ನೋಡಿ ಈ ಥರ ನಾನು ಅವಲಕ್ಕಿಯನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೆಲ್ಲ ಇರೋ ಕಸ ಕಡ್ಡಿ ಎಲ್ಲ ಧೂಳು ಹೋಗುತ್ತೆ. ನೋಡಿ ಈ ಥರ ಆದಮೇಲೆ ನಾವು ಮಾಡಿರತಕ್ಕಂಥ ಹುಳಿಗೆ ಈ ಅವಲಕ್ಕಿಯನ್ನು ಬಿಸಿ ಹುಳಿಗೆ ಹಾಕಬೇಕು, ತಣ್ಣಗಾದ್ಮೇಲೆ ಹಾಕೋ ಹಾಗಿಲ್ಲ. ಗ್ಯಾಸ್ ಫ್ಲೇಮಲ್ಲೇ ಇಟ್ಬಿಟ್ಟು ಹುಳಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಅದು ಇದ್ರ ಮೇಲೆ ಲೋ ಫ್ಲೇಮಲ್ಲಿ ನೀವು ಬೇಯಿಸ್ಕೊಳ್ಬೇಕು. ಒಂದು ಟೈಮ್ ಈ ಥರ ಮಾಡ್ಕೊಂಡು ನೋಡಿ, ತುಂಬಾ ಇಷ್ಟಪಡ್ತೀರಾ.
ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಸ್ಯಾಟರ್ಡೇ ಈ ಥರ ಎಮರ್ಜೆನ್ಸಿಗೆ ನೀವು ಹಾಕ್ಕೊಟ್ರೆ ತುಂಬ ತಣ್ಣಗಾದ್ಮೇಲೂ ಕೂಡ ತಿನ್ಬೋದು. ಆ ಥರ ತುಂಬಾ ಟೇಸ್ಟಿಯಾಗಿರತಕ್ಕಂಥ ರೆಸಿಪಿ ಹೌದು. ಲಾಸ್ಟಲ್ಲಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇನ್ನೂ ಅರ್ಧ ನಿಂಬೆಹಣ್ಣು ಇದಕ್ಕೆ ಹಿಂಡ್ಕೊಂಡ್ರೆ ತುಂಬಾ ರುಚಿಕರವಾದ ಅವಲಕ್ಕಿ ಉಪ್ಮಾ ರೆಡಿಯಾಗುತ್ತೆ. ನೀವು ಇದನ್ನು ಒನ್ ಟೈಮ್ ಮನೇಲಿ ಮಾಡಿಕೊಂಡು ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಲಾಸ್ಟಲ್ಲಿ ನಾನು ಶೇಂಗಾನೇನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಂಬಿಟ್ಟು ಇನ್ನೊಂದು ಅರ್ಧ ನಿಂಬೆಹಣ್ಣು ಈ ಥರ ಹಿಂಡ್ಬಿಟ್ರೆ ನಮ್ಮದು ಅವಲಕ್ಕಿ ಉಪ್ಮಾ ರೆಡಿಯಾಗಿದೆ. ಈಗ ನೋಡಿ, ತುಂಬ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮದು ಅವಲಕ್ಕಿ ಉಪ್ಮಾ ರೆಡಿ ಆಯಿತು. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ನೋಡಿ, ಈ ರೀತಿಯಾಗಿ ಅವಲಕ್ಕಿ ಉಪ್ಮಾ ರೆಡಿಯಾಗಿದೆ. ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನನಗೆ ತಿಳಿಸಿ. ಥ್ಯಾಂಕ್ ಯು.